ಹಲೋ ಮೈ ಲವ್ಲಿ ವ್ಯೂವರ್ಸ್. ಇವತ್ತು ನಾನು ನಿಮ್ಗಳಿಗೋಸ್ಕರ ಅಂತ ಎಲ್ಲ OTTನ ಸರ್ಚ್ ಮಾಡ್ತಾ ಅದರಲ್ಲಿ ನಾನು ನೋಡಿದಂಥ ಬೆಸ್ಟ್ ಮೂವಿಗಳನ್ನ ಲಿಸ್ಟ್ ಮಾಡಿ ತಂದಿದ್ದೀನಿ. ಟೈಮ್ ವೇಸ್ಟ್ ಮಾಡ್ದಲೆ ಬೇಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ಮಾರಿಸನ್. ಒಬ್ಬ ಆಗ್ತಾನೆ ಜೈಲಿಂದ ರಿಲೀಸ್ ಆಗಿರುವಂತ ಕೈದಿ. ನಿಜ ಹೇಳ್ಬೇಕು ಅಂದ್ರೆ ಅವನೊಬ್ಬ ಕಳ್ತನ ಮಾಡಕ್ ಹೋದಾಗ ಆ ಮನೆಯಲ್ಲಿ ಒಬ್ಬ ವಯಸ್ಸಾಗಿರೋ ಅದರಲ್ಲೂ ಮೆಮೊರಿ ಲಾಸ್ ಪೇಷಂಟ್ ನ ಪರಿಚಯ ಆಗುತ್ತೆ. ಆ ಪರಿಚಯ ಆದಂತ ವ್ಯಕ್ತಿನ ಇವನು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆ ಕಳ್ಳ ಆದವನು ಆ ವ್ಯಕ್ತಿನ ಸೇಫ್ ಆಗಿ ಅವನು ಹೋಗ್ಬೇಕಾದ ಜಾಗಕ್ಕೆ ಕರ್ಕೊಂಡು ಹೋದ್ನ. ಅಂಡ್ ಆ ವ್ಯಕ್ತಿ ಯಾಕೆ ಒಂದ್ ಊರ್ನ ಬಿಟ್ಟು ಇನ್ನೊಂದ್ ಊರಿಗೆ ಹೋಗ್ತಿದ್ದ, ಇವರಿಬ್ರು ಜರ್ನಿ ಏನಾಯ್ತು, ಅಂಡ್ ಹೋಗ್ತಾ ಹೋಗ್ತಾ ಇವರಿಬ್ರು ಹೇಗ್ ಫ್ರೆಂಡ್ಸ್ ಆದ್ರು ಅಂತ ನೀವು ನೋಡ್ಬೇಕು ಅಂತಂದ್ರೆ ಈ ಮೂವಿನ ನೀವು ನೋಡ್ಲೇಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಟ್ ಈಸ್ ಅ ವೆರಿ ಬೆಸ್ಟ್ ಫೀಲ್ ಗುಡ್ ಮೂವಿ. ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಇದೊಂದು ಒಳ್ಳೆ ಮೂವಿ, ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ಇದನ್ನ ಒಂದ್ಸಲ ನೋಡಿ. ಅಂಡ್ ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಶೋಧ. ಇತ್ತೀಚಿನ ದಿನಗಳಲ್ಲಿ ನಾನು ಬರೀ ಬೇರೆ ಭಾಷೆ ವೆಬ್ ಸೀರೀಸ್ ಗಳನ್ನ ನೋಡಿನೇ ಚೆನ್ನಾಗಿದೆ ಅಂತ ಅನ್ಕೊಂತಾ ಇದ್ದೆ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಬಂದಿರೋ ಈ ವೆಬ್ ಸೀರೀಸ್ ತುಂಬಾನೇ ಚೆನ್ನಾಗಿದೆ. ಕತೆ ತುಂಬಾನೇ ಹಳೇದಾದ್ರೂ ಕೂಡ ಸ್ಕ್ರೀನ್ ಪ್ಲೇ ವೈಸ್ ಅಂಡ್ ಎಕ್ಸಿಕ್ಯೂಷನ್ ವೈಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಈ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿರುವಂತ ಚಿಕ್ಕ ಹುಡುಗಿ ಆಕ್ಟಿಂಗ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಪವನ್ ಕುಮಾರ್ ಅವರು ಇಷ್ಟು ದಿನ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ರು. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಒಬ್ಬ ಒಳ್ಳೆ ಆಕ್ಟರ್ ಅಂತ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅರುಣ್ ಸಾಗರ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿರೋದಂತೂ ನನಗಂತೂ ಸಖತ್ ಇಷ್ಟ ಆಯ್ತು. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಫಸ್ಟ್ ಎಪಿಸೋಡ್ ನೋಡಿದೆ. ಲಾಸ್ಟ್ ಎಪಿಸೋಡ್ ನೋಡೋವರೆಗೂ ಕೂಡ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಅಷ್ಟು ಥ್ರಿಲ್ಲಿಂಗ್ ಆಗಿರೋ ಒಬ್ಬ ಒಳ್ಳೆ ತಂದೆ ಮಗಳು ಸೆಂಟಿಮೆಂಟ್ ಇರುವಂತಹ ಸೀರೀಸ್ ZEE5 ಅಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡಿದ್ರೆ ನೋಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾಂಗರೋ. ಒಂದು ಹೋಟೆಲ್ ಅಲ್ಲಿ ಸ್ಟೇ ಆಗಕ್ಕೆ ಬರುವಂತ ಕಪಲ್ಸ್ ಅಲ್ಲಿ ಬರೀ ಹುಡುಗರು ಮಾತ್ರನೇ ಅವ್ರಾಗವ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇರ್ತಾರೆ. ಆಕ್ಚುಲಿ ಅವ್ರ ಸಾವು ಸೂಸೈಡಾ ಅಥವಾ ಯಾರಾದ್ರೂ ಅವ್ರನ್ನ ಕೊಲೆ ಮಾಡ್ತಿದಾರ ಅನ್ನೋದೇ ಈ ಮೂವಿಯ ಒಂದು ಸ್ಟೋರಿ ಲೈನ್. ನಿಜ ಹೇಳ್ತಾ ಇದ್ದೀನಿ, ಫಸ್ಟ್ ಹಾಫ್ ಅಂತೂ ಭಯಂಕರ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿತ್ತು. ಪ್ರಾಬ್ಲಮ್ ಇಸ್ ಸೆಕೆಂಡ್ ಹಾಫ್ ತುಂಬಾನೇ ಲ್ಯಾಗಿ ಆಗಿ ಅಂಡ್ ತುಂಬಾನೇ ಒಂದು ಆರ್ಡಿನರಿ ಆಗಿ ಹೊರಟೋಯ್ತು. ಫಸ್ಟ್ ಹಾಫ್ ತರನೇ ಇನ್ನೂ ಗ್ರಿಪ್ಪಿಂಗ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಿದ್ರೆ ಈ ಮೂವಿ ಎಲ್ಲೋ ಹೊರಟೋಗ್ತಿತ್ತು. ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಆಗಿದೆ, ದಯವಿಟ್ಟು ನೋಡಿ. ಇದಾಗಿತ್ತು ಇವತ್ತಿನ ನಿಮ್ಮ ಕ್ರಿಯೇಟಿವ್ ಬೈ ಯುವ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.